ಎಲ್ರಿಗೂ ಹರೇ ಶ್ರೀನಿವಾಸ. ಇವತ್ತು ಕುಸ್ಮಾಸ್ ಬ್ರಾಹ್ಮಣ್ ಕಿಚನಲ್ಲಿ ಒಂದು ಸೂಪರ್ ಆಗಿರೋವಂಥ ಚಟ್ನಿ ರೆಸಿಪಿಯೊಂದಿಗೆ ಬಂದಿದ್ದೀವಿ ಅತ್ತೆ ಸೊಸೆ. ಈ ರೆಸಿಪಿ ನಮ್ಮ ಅತ್ತೆದು ಪೇಟೆಂಟ್ ರೆಸಿಪಿ ಅಂತ ಹೇಳ್ಬೋದು. ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇನ್ನು ಏನಕ್ಕೆ ತಡ, ಎಲ್ಲರೂ ಈ ರೆಸಿಪಿ ಕಲ್ತ್ಕೊಳ್ಳಿ, ನೀವು ಸೈ ಅನ್ನಿಸ್ಕೊಳ್ಳಿ. ಅನ್ನಕ್ಕೆ ತುಪ್ಪ, ಚಟ್ನಿ. ಇನ್ನೊಂದು ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಇದು ಬರೀ ಅನ್ನಕ್ಕಲ್ಲ, ಚಪಾತಿ, ಬಕ್ರಿ, ನೀವು ಇಡ್ಲಿ, ದೋಸೆ ಮಾಡಿದ್ರೂ ಈ ಚಟ್ನಿನ ಮಾಡಿಕೊಂಡು ಆರಾಮಾಗಿ ತಿನ್ಬಿಡ್ಬೋದು. ಸೂಪರಾಗಿರೋವಂಥ ರೆಸಿಪಿ. ಏನಿದು ಚಟ್ನಿ ಅಂತಿದ್ದಾರೆ, ಯಾವ ಚಟ್ನಿ ಅಂತಂದರೆ ಇವಾಗ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೇ ಇದ್ದಾರೆ. ಹರೇ ಶ್ರೀನಿವಾಸತ್ತೆ. ಹರೇ ಶ್ರೀನಿವಾಸಮ್ಮ. ಏನಿವತ್ತು ಸ್ಪೆಷಲು ದಂಟಿನ ಸೊಪ್ಪಿನ ಚಟ್ನಿ ತೋರಿಸೋಣ ಅಂತ. ದಂಟಿನ ಸೊಪ್ಪಿನ ಚಟ್ನಿ. ಅದಕ್ಕೆ ಸೂಪರ್ ಎಳ್ಳು ಹಾಕಿ ಮಾಡೋದು. ಕೇಳಿದ್ಯಲ್ಲ ನೀನು ಅವತ್ತು ದಂಟಿನ ಸೊಪ್ಪಿನ ಚಟ್ನಿ. ಅದಕ್ಕೆ ಎಳ್ಳು ಹಾಕಿ ಮಾಡ್ತಾ ಇದ್ದೀನಿ. ಎಳ್ಳು ಹಾಕಿ ಮಾಡ್ತಿದ್ದೀರಾ? ಎಳ್ಳು ಎಷ್ಟು ತೊಗೊಂಡಿದ್ದೀರಾ? ಒಂದು ಸಣ್ಣ ಬಟ್ಲು ತೊಗೊಂಡಿದ್ದೀನಿ, ಒಂದು ಕಟ್ಟಿಗೆ. ಅಂದ್ರೆ ಕಾಫಿ ಲೋಟಲ್ಲೇ ಒಂದು ಮುಕ್ಕಾಲು ಲೋಟ ತಗೋಬಹುದು. ಟೀ ಸ್ಪೂನ್ ಅಂದ್ರೆ ಒಂದು 4-5 ಸ್ಪೂನ್ ಇದೆ. 5 ಟೀ ಸ್ಪೂನ್ ಎಳ್ಳು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ. ಎಳ್ಳು ಒಳ್ಳೇದಲ್ಲ, ಅದಕ್ಕೆ ಕ್ಯಾಲ್ಸಿಯಂ ಕಂಟೆಂಟ್. ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಕಡಲೆಕಾಯಿ ಬೀಜ ಹಾಕಿ ಮಾಡ್ತಾರೆ. ನಾನು ಇದು ಎಳ್ಳು ಹಾಕಿ ತೋರಿಸ್ತಾ ಇದ್ದೀನಿ. ಕರಿ ಎಳ್ಳು ಹಾಕೋಬಹುದು. ಯಾವ್ದಿರ್ತದ ಅದು ಹಾಕೋಬಹುದು, ಅವ್ರಿಷ್ಟ. ಎಳ್ಳು ಈ ತರ ಸಿಡಿತಾ ಇರ್ಬೋದು ಚಟಪಟ. ಇದು ಆಗಿದೆ ಇವಾಗ. ಬಾಂಡೆ ಸೂಪರ್ ಆಗಿ ಕಾದು ಬಿಟ್ಟಿದೆ. ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ. ಇದಕ್ಕೆ 1 ಸ್ಪೂನ್ ಮೆಂತ್ಯ, ಒಂದು ಸ್ಪೂನ್ ಅಷ್ಟು ಮೆಂತ್ಯ, ಸ್ವಲ್ಪ ಇಂಗು ಅಷ್ಟೇ. 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆಗಿದೆ ಕೆಂಪುಗೆ. ಮೆಣಸಿನ್ಕಾಯಿ ಎಲ್ಲದಕ್ಕೂ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಒಂದು ಐರನ್ ಕಂಟೆಂಟ್. 2 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. ಇವಾಗ ಇದು ದಂಟು ಸಣ್ಣಕ್ಕೆ ಹೆಚ್ಕೊಳ್ಳೋದೇನು ಬೇಕಾಗಿಲ್ಲ. ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಬೇಕು. ತೊಳ್ಕೊಂಡು ತೊಗೊಂಡಿದ್ದು ಎಷ್ಟು ಕಡಿಮೆ ಆಗೋಗುತ್ತಲ್ವ. ಅದು ತಪ್ಪಲ್ಲ, ಎಣ್ಣೆನಲ್ಲಿ ಇದು ಬೇಗ ಕರಿಬೇಕು. ಸೊ ಮುಚ್ಚಿಡಬೇಕು ಈ ಥರ. ಮುಚ್ಚಿದ್ರೆ ಬೇಗ ಇದಾಗುತ್ತೆ. ಇದು ದಪ್ಪ ಇದಿರುತ್ತಲ್ಲ ಸ್ಟೆಮ್, ಇದು ಬೇಯ್ತು. ಇದು ತೆಗಿಬಾರ್ದು, ಇದೇ ಟೇಸ್ಟ್ ಬರೋದು. ಆಗಿದೆಯಾ ಇವಾಗ? ಇನ್ನೂ ಸ್ವಲ್ಪ ಆಗಬೇಕು. ಅಷ್ಟು ಸೊಪ್ಪಿದ್ದು ನೋಡಿ ಎಷ್ಟಾಯ್ತು. ಕರ್ಗೋಯ್. ಆದರೆ ಅತ್ತೆ ಇದು ಹೆವಿ ಟೇಸ್ಟ್ ಅತ್ತೆ. ಸೊಪ್ಪಿನ ಚಟ್ನಿ ಸೂಪರ್. ಅದೇ ಇದು ನೀವು ಹೆಂಗೆ ಕಲ್ತ್ರಿ ಅತ್ತೆ? ನಮ್ಮ ಅಜ್ಜಿ ಅವರಿಂದ ಹಳೆ ಕಾಲದ್ದು ಇದು ಅಡುಗೆ. ಇವಾಗಿಂದೇನಲ್ಲ, ಇದು ಹಳೆ ಕಾಲದ್ದು. ಈಗಿನವ್ರಿಗೆ ದಂಟಿನ ಸೊಪ್ಪು ಚಟ್ನಿನೇ ಗೊತ್ತಾಗಲ್ಲ. ನಾವು ರಾಜಗಿರಿ ಪಲ್ಯ ಅಂತೀವಿ, ತೆಲುಗುವಲ್ಲಿ ತೋಟಕೂರ ಅಂತಾರೆ ಇದಕ್ಕೆ. ತೋಟಕೂರ. ಆಗಿದೆಯಾ? ಆಗಿದೆ. ಈಗ ಎಲ್ಲ ಬೆಂದ್ಕೊಂಡಿದೆ ನೋಡಿ. ಬೆಂದಿದೆ ಚೆನ್ನಾಗಿ. ಈಗ ಎಳ್ಳಿದ್ದು ಕರ್ಕೊಂಡಿದ್ದಾನೆ. ಆಫ್ ಮಾಡಿದ್ದೀರಾ? ಮಾಡಿದ್ದೀನಿ. ಈಗ ಎಳ್ಳಿದ್ದು ಕರ್ಕೊಂಡ್ಬಿಡೋಣ ಮಿಕ್ಸಿ ಜಾರಿಗೆ. ಎಳ್ಳು ಅದು ತಣ್ಣಗಾಗಬೇಕಲ್ವಾ? ಅದು ಸ್ವಲ್ಪ ತಣ್ಣಗಾಗಬೇಕು. ಚಟ್ನಿಗೆ ಅಂದಾಜು ಕಣ್ಣಾಸೆ ನೋಡಿಕೊಂಡು ಕಲ್ಲುಪ್ಪು ಹಾಕ್ಕೋಬೇಕು. ಖಾರ ಅದರಲ್ಲೇ ಇರುತ್ತೆ. ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಹುಣಸೆಹಣ್ಣಿನ ಪೇಸ್ಟು. ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಟೇಸ್ಟಿಗೆ ಹಾಕ್ತೀನಿ. ಟೇಸ್ಟಿಗೆ ಯಾರ್ಯಾರು ಹುಣಸೆ ಹಣ್ಣಿನ ಪೇಸ್ಟ್ ನೋಡಿಲ್ವೋ ರೆಸಿಪಿ, ಎಲ್ಲರೂ ಹೋಗಿ ನೋಡಿ. ಅದು ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ, ಯೂಸ್ಫುಲ್ ಟಿಪ್ಸ್, ಕಿಚನ್ ಟಿಪ್ಸ್. ಅದು ನೀರು ಹಾಕ್ಕೊಳ್ಳೋಣ. ಎಲ್ಲಂದ್ರೆ ಅದು ಮಿಕ್ಸಿ ತಿರ್ಗೋದೇ ಇಲ್ಲ. ಒಂದು ಅರ್ಧ ಲೋಟ ಅಷ್ಟೇ, ಕಾಫಿ ಲೋಟದಲ್ಲೇ ಅರ್ಧ ಲೋಟ, ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ. ಸೂಪರ್ ಆಗಿರೋ ಅಂಥ ದಂಟಿನ ಸೊಪ್ಪಿನ ಚಟ್ನಿ.
ರಾಜಗಿರಿ ಪಲ್ಯ ಅಂತೀವಿ ನಾವು. ಯಾವಾಗ ಕಂಪ್ಲೀಟ್ ಆಗೋದು ಅಂತ ಅಂದರೆ ಒಗ್ಗರಣೆ ಒಗ್ಗರಣೆ ಹಾಕಿದ ಮೇಲೇ ಅದಾಗೋದು. ಸಾಂಪ್ರದಾಯಿಕ ಹಳೆ ಕಾಲದ್ದೇ ಇದು ಅಡುಗೆ, ಇವತ್ತಿನೇನಲ್ಲ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಸೊಪ್ಪುಗಳದ್ದೆಲ್ಲನೂ ಮಾಡಿ, ಪಾಲಕ್ ಸೊಪ್ಪು, ದಂಟು ಸೊಪ್ಪು ಇದೇ ಸೇಮ್ ಇದೇನಾ? ಅಂದರೆ ಎಳ್ಳು ಇಲ್ಲ ಕೊಬ್ಬರಿ, ತೆಂಗಿನಕಾಯಿ ಇಲ್ಲ ಕಡಲೆಕಾಯಿ ಬೀಜ ಯಾವುದಾದ್ರೂ ಹಾಕ್ಕೋಬೋದು. ನಮ್ಮ ಇಷ್ಟ ಅದು. ಒಂದೊಂದು ಥರ ಟೇಸ್ಟ್ ಬರುತ್ತೆ ಅಷ್ಟೇ. ಇಲ್ಲ ಬರೀ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿನೂ ಮಾಡ್ಕೋಬೋದು. ಅತ್ತೆ ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇದೆ. ಏನು ಓಡ್ತಾ ಇದೆ? ಅನ್ನ ಕಲಿಸ್ಕೊಡ್ಬೇಕು ನಿಮಗೆ, ಇದು ಚಟ್ನಿ ಹಾಕಿ ಅದಕ್ಕೆ. ಎಸ್. ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಚಟ್ನಿ. ಮೊದಲನೇ ಅನ್ನಕ್ಕೆ ಈ ಥರ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿನ್ನೋದು ಒಂದು ಮಜಾ. ಕೈ ತುತ್ತಿಸ್ಕೊಂಡು ಎಲ್ರಿಗೂ ಯಾರಿಗೆ ಬೇಕೋ ಈ ಕೈ ತುತ್ತು, ದಂಟಿನ ಸೊಪ್ಪಿನ ಚಟ್ನಿ ಕೈ ತುತ್ತು ಸೂಪರ್. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಮಾಡ್ಕೊಳ್ಳಿ. ವೆರಿ ವೆರಿ ಹೆಲ್ದಿ ರೆಸಿಪಿ. ಡಾಕ್ಟ್ರು ಹೇಳ್ತಿರ್ತಾರಲ್ಲ ಸೊಪ್ಪುಗಳು ಜಾಸ್ತಿ ತಿನ್ಬೇಕು ಅಂತ. ಸೊ ಈ ಥರ ನೀವು ಮಾಡಿಕೊಂಡು ತಿನ್ಬೋದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ದಂಟಿನ ಸೊಪ್ಪೇ ಅಲ್ಲ, ಪಾಲಕ್ ಸೊಪ್ಪು ಮಾಡ್ಕೋಬೋದು, ನುಗ್ಗೆ ಸೊಪ್ಪು ಮಾಡ್ಕೋಬೋದು ತಿನ್ನೋರು. ಯಾಕಂದ್ರೆ ಒಬ್ರೊಬ್ರಿಗೆ ಮಡಿಗೆ ಬರಲ್ಲ, ತಿನ್ನೋರು ಅದೆಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಅಗಸೆ ಸೊಪ್ಪು ಬರುತ್ತೆ. ನೆಕ್ಸ್ಟ್ ಟೈಮ್ ನಾವು ಸಿಕ್ಕಿದಾಗ ಅಗಸೆ ಸೊಪ್ಪು ಅತ್ತೆ ಅದನ್ನ ಮಾಡಿ ತೋರ್ಸೋಣ. ಆಯ್ತು, ಅದು ತುಂಬ ಚೆನ್ನಾಗಿರುತ್ತೆ. ಆಯ್ತು. ಎಲ್ಲರೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ. ಯಾರಾಗಿಲ್ಲ ಅಂದರೆ ಅವ್ರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಹಿಂಗೆ ಮುಂದೆ ತಗೊಂಡು ಹೋಗ್ತಾ ಇರಿ. ಎಲ್ರಿಗೂ ಹರೇ ಶ್ರೀನಿವಾಸ.